ಓಂ ಶಾಂತಿ. ಮಸ್ತಕದ ಮಧ್ಯೆ ನಿರಾಕಾರ ಬಿಂದು ಸ್ವರೂಪಾತ್ಮ ಪೂಜ್ಯ ಸ್ವರೂಪ ಪೂರ್ವಜ ಆತ್ಮ ನಾನು. ಸರ್ವಶ್ರೇಷ್ಠ ಆತ್ಮ. ಮಹಾನ್ ಆತ್ಮ. ವಿಶ್ವ ಕಲ್ಯಾಣಕಾರಿ ಆತ್ಮ ನಾನು. ಓಂ ಶಾಂತಿ. ಈ ದಿನದ ಅವ್ಯಕ್ತ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಿದ್ದಾರೆ, ಜೈಸಾ ನಾಮ್ ವೈಸಾ ಕಾಮ್, ಹೆಸರು ಹೇಗೋ ಕೆಲಸನ ಹಾಗಿರಬೇಕು ಅಂತ. ಮುರಳಿ ದಿನಾಂಕ 21/4/73. पूजनीय बनाने वाले परम पूज्य पिता, राजयुक्त बनाने वाले राजदार वरदानी महादानी मधुबन निवासी बहनों को देख शिव बाबा बोले, ಪೂಜ್ಯನೀಯರನ್ನಾಗಿ ಮಾಡುವ ಪರಮ ಪೂಜ್ಯ ಪಿತ, ಎಲ್ಲ ರಹಸ್ಯವನ್ನು ತಿಳಿಸುವಂತಹ ರಹಸ್ಯದ ವರದಾನಿ ಮಹಾದಾನಿ ಆಗಿರುವ ಬಾಬಾ ಮಧುಬನ್ ನಿವಾಸಿ ಸಹೋದರಿಯರನ್ನು ನೋಡುತ್ತಾ ಈ ಮಹಾವಾಕ್ಯವನ್ನು ಉಚ್ಚಾರಣೆ ಮಾಡುತ್ತಿದ್ದಾರೆ. इस ग्रुप को कौन सा नाम कहे, मधुबन निवासियों को क्या कहा जाता है? ಈ ಗ್ರೂಪಿಗೆ ಯಾವ ಹೆಸರನ್ನು ಕರೆಯುವುದು? ಮಧುಬನ್ ನಿವಾಸಿಗಳಿಗೆ ಬಾಬಾ ಕೇಳ್ತಿದ್ದಾರೆ, ಏನಂತ ಕರೀತಾರೆ ಎಲ್ಲರೂ? जो भी यहाँ बैठे हैं सभी अपने को ऐसा पदमा पदम भाग्यशाली समझ करके चलते हो. ಮಧುಬನದಲ್ಲಿದ್ದಾರೆ ಅಂದರೆ ಸೃಷ್ಟಿಯ ಎಲ್ಲ ಬಾಬನ ಮಕ್ಕಳು ಭಾಗ್ಯಶಾಲಿಗಳು, ಮಧುಬನ್ ನಿವಾಸಿಗಳು ಅಂತಲೇ ಹೇಳ್ತಾರೆ. ಹಾಗೆಯೇ ಬಾಬಾ ಕೇಳ್ತಾರೆ, ನೀವು ನನ್ನ ಸಮ್ಮುಖದಲ್ಲಿ ಕೂತಿರುವಂಥವರೆಲ್ಲರೂ ಕೂಡ ನಿಮ್ಮನ್ನು ಪದ್ಮಾಪದಂ ಭಾಗ್ಯಶಾಲಿ ಎಂದು ಭಾವಿಸಿದ್ದೀರಾ. मधुबन निवासियों के कारण ही मधुबन की महिमा है. मधुबन का वातावरण बनाने वाला कौन? ಮಧುಬನ್ ನಿವಾಸಿಗಳಿಂದಾಗಿಯೇ ಮಧುಬನದ ಹೆಸರು ಪ್ರಸಿದ್ಧಿಯಾಗಿದೆ. ಮಧುಬನದ ಮಹಿಮೆ ಅಪಾರ ನಡೀತದೆ. ಯಾಕೆಂದರೆ ಮಧುಬನದ ಅಶುದ್ಧ ವಾತಾವರಣ ನಿರ್ಮಾಣ ಮಾಡಿದವರು ಮಧುಬನ್ ನಿವಾಸಿಗಳು ತಾನೆ. तो जो मधुबन की महिमा गाई हुई है, क्या वही महिमा हर एक अपने जीवन में अनुभव करते हो? ಹಾಗಾದರೆ ಮಧುಬನದ ಏನು ಮಹಿಮೆ ನಡೀತದೆ ಮಾಡ್ತಾರೆ, ಆ ಪ್ರಕಾರವಾಗಿ ಆ ಮಹಿಮೆ ಪ್ರತಿಯೊಬ್ಬರೂ ನಿಮ್ಮ ಜೀವನದಲ್ಲಿ ಅನುಭವ ಮಾಡುತ್ತಿದ್ದೀರಾ. मधुबन को महान भूमि कहा जाता है, तो महान भूमि पर निवास करने वाले अवश्य महान आत्माएं होंगे. ಮಧುಬನಕ್ಕೆ ಮಹಾನ್ ಭೂಮಿ ಅಂತ ಕರೆಯಲಾಗುತ್ತೆ. ಮಹಾನ್ ಭೂಮಿಯಲ್ಲಿ ವಾಸ ಮಾಡ್ತಾ ಇರೋರಿಗೆ ಮಹಾತ್ಮರೇ ಅಂತ ಕರಿಬಹುದು ತಾನೆ. तो वे महान आत्माएं हम हैं, इस समय रूहानी नशे में रहते हो. ಹೀಗೆ ಬಾಬಾ ಕೇಳ್ತಾರೆ, ಹಾಗಾದರೆ ನೀವು ಮಹಾನ್ ಆತ್ಮಗಳು ಎಂಬ ಈ ಆತ್ಮಿಕ ನಶೆಯಲ್ಲಿ ಇದ್ದೀರಾ. महान आत्मा जिसका हर कर्म हर संकल्प महान होता है, तो ऐसे महान हो जिसका एक संकल्प भी साधारण कभी व्यर्थ न हो और एक कर्म भी साधारण व बगैर अर्थ न हो, क्योंकि उनका हर कदम हर नज़र अर्थ सहित होता है. ಹೀಗೆ ಮಹಾತ್ಮ ಅಂದ್ರೇ ಅರ್ಥ ಬಾಬಾ ಹೇಳ್ತಾರೆ, ಅವರ ಪ್ರತಿ ಕರ್ಮ ಪ್ರತಿ ಸಂಕಲ್ಪ ಮಹಾನ್ ಆಗಿರ್ತದೆ. ಹೀಗೆ ಮಹಾನ್ ಅಂದ್ರೇ ಅರ್ಥ ಬಾಬಾ ಹೇಳ್ತಾರೆ, ಅವರ ಒಂದು ಸಂಕಲ್ಪನೂ ಸಾಧಾರಣ ಇರಲ್ಲ, ಒಂದು ಯಾವುದೇ ರೂಪದ ಕರ್ಮ ವ್ಯರ್ಥ ಇರೋದಿಲ್ಲ, ಸಾಧಾರಣ ಇರೋದಿಲ್ಲ. ಅಥವಾ ಬಾಬಾ ಹೇಳ್ತಾರೆ, ಅರ್ಥ ಇಲ್ಲದ ಲಾಭ ಇಲ್ಲದ ಕರ್ಮ ಯಾವುದೂ ಇರೋದಿಲ್ಲ, ಪ್ರತಿಯೊಂದು ಅರ್ಥ ಸಹಿತವಾದ ಕರ್ಮ ಅವರದ್ದು ಇರ್ತದೆ.
क्या इसे अर्थ स्वरूप महान आत्माएं हो उनको कहा जाता है महान अर्थात मधुबन निवासी। ಈ ಪ್ರಕಾರವಾಗಿ ಅರ್ಥ ಸ್ವರೂಪ ಮಹಾನ್ ಆತ್ಮ ಆಗಿದ್ದೀರಾ. ಇಂಥ ಮಹಾನ್ ಆತ್ಮಗಳಿಗೇನೆ ಮಧುಬನ್ ನಿವಾಸಿಗಳು ಎಂದು ಕರೆಯಲಾಗುತ್ತದೆ. ನಾಮ್ ತೋ ಮಧುಬನ್ ನಿವಾಸಿ ಹೈ ತೋ ಜರೂರ್ ಅರ್ಥ ಸಹಿತ ನಾಮ್ ಹೋಗ. ಬಾಬಾ ಹೇಳ್ತಾರೆ ಹೆಸರು ಏನಿದೆ ಮಧುಬನ ನಿವಾಸಿ. ಹಾಗಾದರೆ ಅವಶ್ಯ ಬಾಬಾ ಹೇಳ್ತಾರೆ ಅರ್ಥ ಸಹಿತವಾಗೇ ಇರಬೇಕು ತಾನೆ. तो ऐसे रोज का अपना पोता मेल चेक करते हो कि जो कुछ भी इन कर्मेंद्रियों द्वारा कर्म हुआ वह अर्थ सहित हुआ. ಹೀಗೆ ಬಾಬಾ ಹೇಳ್ತಾರೆ ಈಗ ಪ್ರತಿದಿನ ನಮ್ಮ ಲೆಕ್ಕಪತ್ರವನ್ನು ನಾವು ಚೆಕ್ ಮಾಡ್ಕೋಬೇಕಾಗಿದೆ. ಯಾವುದೇ ಪ್ರಕಾರದ ಬಾಬಾ ಹೇಳ್ತಿದ್ದಾರೆ ಕರ್ಮ ನಾವು ಕರ್ಮೇಂದ್ರಿಯಗಳ ಮೂಲಕ ಮಾಡ್ತೇವೆ, ನೋಡೋದು, ಮಾತಾಡೋದು, ಕೇಳೋದು ಕೈಯಿಂದ. ಆದರೆ ಇದೆಲ್ಲದರಲ್ಲಿ ಅರ್ಥ ಸಹಿತವಾದ ಕರ್ಮ ಅಂದರೆ ಜ್ಞಾನಯುಕ್ತವಾದ ಕರ್ಮ ಇತ್ತ. ಸಮಯ ಬಿ ಜೋ ಬೀತಾ ವಹ ಸಫಲ್ ಹುವ ಅರ್ಥಾತ್ ಮಹಾನ್ ಕಾರ್ಯ ಮೇ ಲಗ. ಈಗೇನು ಸಮಯ ಕಳೆದೇವೆ ಆ ಸಮಯ ಮಹಾನ್ ಕಾರ್ಯದಲ್ಲಿ ಬಳಕೆ ಆಗಿ ಸಫಲ ಆಯ್ತಾ. ಐಸಾ ಪೋತಾ ಮೇಲ್ ಅಪ್ನಾ देखते हो कि सिर्फ मोटी मोटी बातें के देखते हो. ಈ ರೀತಿಯಾಗಿ ನಿಮ್ಮ ಪೋತಾ ಮೇಲೆ ನೋಡ್ಕೊಳ್ತೀರೋ ಅಥವಾ ಮೇಲ್ಮೇಲೆ ಮಾತ್ರ ಚೆಕಿಂಗ್ ಮಾಡ್ಕೊಳ್ತೀರೋ. जो समझते हैं कि इसी प्रकार से हम अपनी चेकिंग करते हैं तो वे हाथ उठाओ. ಬಾಬಾ ಹೇಳಿದ ಅನುಸಾರವಾಗಿಯೇ ಸಂಕಲ್ಪ ಕರ್ಮದ ಚೆಕಿಂಗ್ ಮಾಡ್ಕೋತೇವೆ ಅನ್ನೋಂಥವ್ರು ಕೈ ಎತ್ತಿ ಅಂತ ಬಾಬಾ ಹೇಳ್ತಾರೆ. ಮಹಾನ್ ಆತ್ಮ ಕೆ ಹರ್ ಕರ್ಮ ಹರ್ ಚರಿತ್ರ ಕೆ ರೂಪ ಮೇ ಗಾಯನ ಹೋತಾ ಹೈ. ಯಾಕೆಂದರೆ ಮಹಾನ್ ಆತ್ಮಗಳು ಅಂದರೆ ಮಹಾನ್ ಈ ಶಬ್ದದ ಅನುಸಾರವಾಗಿಯೇ ಅವರ ಕರ್ಮ ಮಾತು ದೃಷ್ಟಿ ಇರ್ತದೆ. महान आत्माओं के हर्षित मूर्त आकर्षण मूर्त और अव्यक्त मूर्त का ಮೂರ್ತಿ ಕೆ ರೂಪ ಮೇ ಯಾದಗಾರ್ ಹೇ. ಹೀಗೆ ಮಹಾನ್ ಆತ್ಮಗಳೆಂದ್ರೇ ಅವರ ಹರ್ಷಿತ ಮೂರ್ತಿಗಳು, ಆಕರ್ಷಣಾ ಮೂರ್ತಿಗಳು, ಅವ್ಯಕ್ತ ಮೂರ್ತಿ ಆಗಿರ್ತಾರೆ. ಈ ಯಾದಗಾರ್ ಅವ್ರದ್ದಿರ್ತದೆ. ಮಹಾನ್ ಆತ್ಮ ಅಂದರೆ ಹರ್ಷಿತ ಮೂರ್ತಿ, ಆಕರ್ಷಣಾ ಮೂರ್ತಿ, ಅವ್ಯಕ್ತ ಮೂರ್ತಿ ಆಗಿರ್ತಾರೆ. ऐसे अपने को देखो कि सारे दिन में जो हमारी मूर्ति व सीरत रहती है वह ऐसी है जो मूर्ति बन पूजन में आए और हमारे कर्म ऐसे हैं जो हमारे चरित्र रूप में गायन हो. यह लक्ष्य है ना. ಹೀಗೆ ಬಾಬಾ ಹೇಳ್ತಿದ್ದಾರೆ ಈಗ ನೀವು ನಿಮ್ಮನ್ನು ಹಗಲಿಡಿಗೂ ನೋಡ್ಕೊಳ್ಳಿ. ಈ ಪ್ರಕಾರದ ಮೂರ್ತಿಯ ರೂಪದ ಬುದ್ಧಿ ನನ್ನದಿದೆಯಾ. ಯಾಕೆ ಮೂರ್ತಿ ಅಂದರೆ ಪೂಜಿಸಲ್ಪಡುವ ಮಹಿಮೆ ಮಾಡಲ್ಪಡುವಂತಹ ಮೂರ್ತಿ ಆಗಿರುತ್ತದೆ. ಆ ರೀತಿ ಮಹಿಮೆ ಮಾಡಲ್ಪಡುವಂತಹ ಕರ್ಮ ಚರಿತ್ರೆ ನಮ್ಮದು ಸಂಗಮಯುಗದಲ್ಲಿ ಇರಬೇಕು. ಇಲ್ಲಿ ಮಾಡಿದರೆ ಅದನ್ನೇ ಭಕ್ತಿ ಮಾರ್ಗದಲ್ಲಿ ಆ ದೇವಿಯ ಪುರಾಣವಾಗಿ ಅಥವಾ ಅಲಂಕಾರ ಅಂತ ಹೇಳಿ ಅದನ್ನು ಬರೆಯಲ್ಪಡ್ತದೆ. ಹೀಗಿದೆಯಾ, ನಿಮ್ಮ ಗುರಿ ಏನಿದೆ ಅಂತ ಬಾಬಾ ಕೇಳ್ತಿದ್ದಾರೆ. जब यहाँ सीखने व पढ़ने आते हैं तो अंतिम लक्ष्य क्या है. ಯಾಕೆಂದರೆ ನಾವು ಬಾಬನ ಸಮ್ಮುಖದಲ್ಲಿ ಬಂದಿರೋದೇ ಕಲೀಲಿಕ್ಕೆ ಬಂದಿದ್ದೇವೆ ಅಂದರೆ ನಮ್ಮ ಅಂತಿಮ ಗುರಿ ಏನಾಗಿರಬೇಕು. ವಾ ಸಂಗಮಯುಗ ಕ ಲಕ್ಷ್ಯ ಕ್ಯಾ ಹೈ ಯಹಿ ಹೈನಾ. ಅಥವಾ ನಮ್ಮ ಬಾಬಾ ನಮಗೆ ಸಂಗಮಯುಗದಲ್ಲಿ ಏನು ಗುರಿ ಕೊಟ್ಟಿದ್ದಾರೆ, ಏನು ಲಕ್ಷ್ಯ ಕೊಟ್ಟಿದ್ದಾರೆ, ಇದೇ ತಾನೇ. ನಾವೇನಾಗಬೇಕು, ಈಗ ಪೂಜಿಸಲ್ಪಡುವ ಮೂರ್ತಿ ಆಗಬೇಕಾಗಿದೆ. ಆ ಮೂರ್ತಿಗೆ ಎಲ್ಲದಕ್ಕೂ ಮಹಿಮೆ ಇರ್ತದೆ. ಮಸ್ತಕಕ್ಕೆ, ಕಣ್ಣಿಗೆ, ಕಣ್ಣಿನ ರೆಪ್ಪೆಗೆ, ಕಣ್ಣಿನ ಒಳಗಿರೋ ಗುಡ್ಡೆಗೂ ಕೂಡ ಮಹಿಮೆ ನಡೀತದೆ. ಅಷ್ಟು ಸುಂದರ ವರ್ಣನೆಗಳು ಆ ಮೂರ್ತಿಗೆ ನಡಿಬೇಕಾದ್ರೆ ಸಂಗಮಯುಗದಲ್ಲಿ ಅವರ ಆ ಪ್ರಕಾರದ ಆ್ಯಕ್ಟಿವಿಟೀಸ್ ಇರುತ್ತೆ. ಬಾಬಾ ಹೇಳಿದ ಹಾಗೆ ಎಲ್ಲದರಲ್ಲಿ ಆ ಪವಿತ್ರ ಸ್ವರೂಪದ ಲಕ್ಷಣಗಳಿರ್ತವೆ. संगम का कर्म ही चरित्र के रूप में गायन होता है. संगम युग के प्रैक्टिकल जीवन देवता के रूप में पूजे जाते हैं. ಹೀಗೆ ಸಂಗಮ ಯುಗದಲ್ಲಿ ಬಾಬಾ ನಮಗೆ ಪ್ರತಿ ಕರ್ಮಕ್ಕೆ ಒಂದು ನಿಯಮ, ಒಂದು ಶಿಸ್ತು ಅಂತ ಕೊಟ್ಟಿದ್ದಾರೆ. ಆ ರೀತಿಯಾಗಿ ಮಾಡ್ತಾ ಇರೋರ್ದೇ ಭಕ್ತಿ ಮಾರ್ಗದಲ್ಲಿ ಆ ದೇವಿಯ ಚರಿತ್ರೆ ಪುರಾಣವಾಗಿ ಬರೆಯಲ್ಪಡ್ತದೆ. ಪ್ರಾಕ್ಟಿಕಲಿ ನಾವೀಗ ಸಂಗಮ ಯುಗದಲ್ಲಿ ಅಂಥ ಜೀವನ ನಡೆಸಿದರೆ ಭವಿಷ್ಯದಲ್ಲಿ ಆ ದೇವತಾ ರೂಪದ ಪೂಜೆ ನಡೀತದೆ. तो वह कब होगा. अभी का गायन है तो अभी ही होगा ना. ಹೀಗೆ ಈಗ ಮಹಿಮೆ ಬಾಬಾ ಮಾಡ್ತಾರಲ್ಲ, ನನ್ನ ಮಕ್ಕಳು ಇಷ್ಟು ಶ್ರೇಷ್ಠ, ಮಹಾನ್, ಪೂಜ್ಯ, ಪವಿತ್ರ, ಎಷ್ಟು ವರ್ಣನೆ ಬಾಬಾ ನಮಗೆ ಮಾಡ್ತಾರೆ.
ಆ ಗಾಯನ ಅನುಸಾರವಾಗಿ ಜೀವನನೂ ಈಗಲೇ ತಾನೇ ಇರಬೇಕಾಗಿರೋದು ಅಂತ ಬಾಬಾ ಕೇಳ್ತಾರೆ. क्या सतयुग में ऐसे बनेंगे? यहाँ तो सभी सर्विस हर्षित होंगे तो यहाँ हर्षित मुख है, यह भी कहेगा कौन, यहाँ तो अभी ही कहेंगे ना. ಅಥವಾ ಸತ್ಯುಗದಲ್ಲಿ ಈ ಒಂದು ಧಾರಣೆ ಮಾಡ್ತೀರಾ ಅಂತ ಬಾಬಾ ಕೇಳ್ತಾರೆ. ನೋಡಿ, ಈಗ ಎಲ್ಲರೂ ಹರ್ಷಿತ ಚಹರೆಯಲ್ಲಿದ್ದರೆ ಹರ್ಷಿತ ಚಹರೆಯವರು ಅಂತ ಇಲ್ಲಿ ವರ್ಣನೆ ನಡೀತದೆ. ಸತ್ಯುಗದಲ್ಲಿ ನೀವು ಹರ್ಷಿತ ಚಹರೆಯಲ್ಲಿ ಇರ್ತೀರಿ, ಆದರೆ ವರ್ಣನೆ ಯಾರು ಮಾಡ್ತಾರೆ? ಅಲ್ಲಿ ಮಹಿಮೆ ಯಾರು ಮಾಡ್ತಾರೆ? जो सदा हर्षित नहीं रहते वही वर्णन करेंगे कि हर्षित मुख है. ऐसे ಮೂರ್ತವ ऐसे कर्म ಪ್ರಾಕ್ಟಿಕಲ್ में है. ಹೀಗೆ ಯಾರು ಹರ್ಷಿತ ಮುಖದಲ್ಲಿ ಇರ್ತಾರೆ, ಹರ್ಷಿತತೆಯಲ್ಲಿರ್ತಾರೆ, ಯಾರಿಗೆ ಹರ್ಷಿತತೆ ಇರಲ್ಲ ಅವರು ಹರ್ಷಿತತೆಯಲ್ಲಿರೋರ ವರ್ಣನೆಯನ್ನು ಮಾಡ್ತಾರೆ. ಹೀಗೆ ಬಾಬಾ ಹೇಳ್ತಾರೆ ಪ್ರಾಕ್ಟಿಕಲಿ ಮಹಿಮೆ ವರ್ಣನೆ ಈಗನೇ ನಡೀತದೆ ಅಂತಾರೆ ಬಾಬಾ. ಜೈಸೆ अभी सुनने के समय मुस्कुराते हो, क्योंकि मुस्कुराते हो अर्थात महसूस करते हो यह मुस्कुराना कितना है, महसूस करते हो तब तो मुस्कुराते हो. ಹೀಗೆ ಬಾಬಾ ಹೇಳ್ತಾರೆ, ಈಗ ನೀವು ಜ್ಞಾನ ಕೇಳ್ತಾ ಇದ್ದೀರಿ, ಈ ಸಮಯದಲ್ಲಿ ಕೇಳ್ತಾ ಕೇಳ್ತಾ ಖುಷಿ ಆಗ್ತದೆ ತಾನೆ. ನೀವೆಲ್ಲ ಮಗುಳನಾಗೆ ನಗ್ತಾ ಇದ್ದೀರಿ, ಅನುಭವ ಆದ ಹಾಗೆ ಖುಷಿ ಆಗ್ತದೆ ಮನಸ್ಸಿಗೆ. ಅಲ್ಲಿ ಚಹರೆಯಲ್ಲಿ ನಿಮಗೆ ಆ ಖುಷಿ ವ್ಯಕ್ತ ಆಗುತ್ತೆ. तो ऐसे ही हर रोज़ अपने कर्म के महसूसता व चेकिंग करने से कोई भी पूछेगा तो फौरन जवाब देंगे. ಹೀಗೆ ನೀವು ಅನುಭವ ಮಾಡ್ತಾ ಇದ್ದೀರಿ, ಜ್ಞಾನ ಅನುಭವದಲ್ಲಿ ಹರ್ಷಿತತೆಯಲ್ಲಿದ್ದಾಗ ನಿಮಗೇನೇ ಪ್ರಶ್ನೆ ಮಾಡಿದರೆ ಅನ್ಯರು ನೀವು ತಕ್ಷಣ ಅದಕ್ಕೆ ಉತ್ತರ ಕೊಡಲಿಕ್ಕಾಗುತ್ತೆ. ಅಭಿ ಸೋಚ್ತೆ ಹೋ कि हाथ उठाए कि नहीं उठाए, फलक से हाथ क्यों नहीं उठाते हो, संकोच भी क्यों होता है कारण. ಹೀಗೆ ಬಾಬಾ ಹರ್ಷಿತವಾಗಿದ್ದೀರಾ ಕೈ ಎತ್ತಿ ಅಂತ ಹೇಳಿದರೆ ಮಕ್ಕಳು ಯೋಚಿಸ್ತೀರಿ, ತಕ್ಷಣ ಎತ್ತೋದಿಲ್ಲ. ಯಾಕೆಂದರೆ ಸಂಕೋಚನೆ ಇರ್ಬೋದು, ಸಂಕೋಚ ಯಾಕಾಗ್ತದೆ? तो ऐसे ही अपनी संपूर्ण स्टेज को स्वरूप में लाओ, सिर्फ वाणी में नहीं. ಹೀಗೆ ಬಾಬಾ ಹೇಳ್ತಿದ್ದಾರೆ, ನಾವು ನಮ್ಮ ಸಂಪೂರ್ಣ ಸ್ವರೂಪವನ್ನು ಪ್ರಾಕ್ಟಿಕಲಿ ತರಬೇಕಾಗಿದೆ. ಕೇವಲ ಬಾಬಾ ಹೇಳ್ತಿದ್ದಾರೆ ಮಾತಿನ ವಿಷಯವಾಗಿರಬಾರ್ದು, लेकिन स्वरूप में जो कोई भी आप लोगों के सामने आए तो जैसे कि आपके जड़ चित्र के आगे जाते ही उनको महान समझते, अपने को पापी और नीच समझ ही लेते हैं, अर्थात एक सेकेंड में अपना साक्षात्कार कर लेते हैं. ನೋಡಿ, ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳು ಈಗ ಆ ಸ್ವರೂಪದ ಅನುಭವವನ್ನು ಮಾಡಬೇಕು. ಅಂದರೆ ಮಹಾನ್ ದೇವತಾ ಸ್ವರೂಪದ ಅನುಭವ ಮಾಡಬೇಕು. ಹೇಗೆ ನೋಡಿ, ಭಕ್ತಿ ಮಾರ್ಗದಲ್ಲಿ ಆ ದೇವತಾ ಮುಂದೆ ಹೋದಾಗ, ಆ ಮಹಾನ್ ಆತ್ಮದ ಮುಂದೆ ಹೋದಾಗ ಭಕ್ತರು ತಮ್ಮನ್ನ ಪಾಪಿಗಳು ನೀಚರು ಅಂತ ಭಾವಿಸ್ಕೊಂಡು ಒಂದು ಸೆಕೆಂಡಲ್ಲಿ ತಮ್ಮನ್ನ ಪಾಪಿಗಳು ನೀಚರು ಅಂತ ತಮ್ಮನ್ನು ತಾವು ಅನ್ಕೊಂಡ್ಬಿಡ್ತಾರೆ. ಅಂದರೆ ಅದು ಸಾಕ್ಷಾತ್ಕಾರ, ನಾವು ಇಷ್ಟು ಕನಿಷ್ಠರಿದ್ದೇವೆ ಅಂತ ಅಲ್ಲಿ ಅವರು ಪರ್ಫೆಕ್ಟ್ ಮಾಡ್ಕೋತಾರೆ. ದೇವಾತ್ಮದ ಮುಂದೆ ಹೋದಾಗ ತಮ್ಮನ್ನು ಕನಿಷ್ಠರು ಪಾಪಾತ್ಮರು ಅಂತ ಅವರು ತಮ್ಮನ್ನು ಸಾಕ್ಷಾತ್ಕಾರ ಮಾಡ್ಕೋತಾರೆ. ತೋ ಮೂರ್ತಿ ಕತಿ ತೋ ನೈ ಹೇ, ಅಲ್ಲಿ ಇರುವ ಮೂರ್ತಿ ನಿನ್ನ ಕನಿಷ್ಠ ನಿನ್ನ ಪಾಪಾತ್ಮ ಅಂತ ಹೇಳಲ್ಲ. ಆ ಮಹಾತ್ಮರ ಮುಂದೆ ಹೋದಾಗ ಈ ಭಕ್ತರು ತಮ್ಮನ್ನು ಪಾಪಾತ್ಮರನ್ನೋದು ತಾವೇ ಉತ್ತರ ಕೊಟ್ಕೊಂಡ್ಬಿಡ್ತಾರೆ. ಕಿ ತುಮ್ ನೀಚ ಹೋ ಲೇಕಿನ್ ಸ್ವಯಂ ಸಾಕ್ಷಾತ್ಕಾರ ಕರ್ತೆ, ಅಲ್ಲಿ ದೇವಿ ಹೇಳಲ್ಲ ನೀನು ನೀಚ ಇದೆಯಾ ನೀನು ಪಾಪಿ ಇದೆಯಾ ಅಂತ. ಭಕ್ತ ತಾನೇ ತನ್ನ ಅವಸ್ಥೆಯನ್ನು ವ್ಯಕ್ತ ಮಾಡ್ಕೋತಾನೆ, ಇದು ಸಾಕ್ಷಾತ್ಕಾರ. ऐसे ही आप लोगों में सामने कोई भी आए तो ऐसे ही अनुभव करे कि यह क्या है और मैं क्या हूँ. ಹೀಗೆ ಅದೇ ರೀತಿಯಾಗಿ ಈಗ ಸಂಗಮಯುಗದಲ್ಲಿ ನಮ್ಮ ಸಮ್ಮುಖದಲ್ಲಿ ಯಾವುದೇ ಆತ್ಮ ಬರಲಿ, ಅವರು ನಮ್ಮನ್ನು ನೋಡಿದಾಗ ಹೀಗೆ ಅನುಭವ ಮಾಡಬೇಕು, ಇವ್ರು ಹೇಗಿದ್ದಾರೆ ನಾವು ಹೇಗಿದ್ದೇವೆ ನೋಡಿ, ನಮ್ಮ ಅವಸ್ಥೆ ಹೇಗೆ ಅಂತ. ಎಷ್ಟೇ ಜಾನಿತೋ ಹೈನಾ ಒಕ್ಕಬಾಯಿಗೆ ಈ ಸ್ಟೇಜ್ ಈ ಸ್ಥಿತಿ ಮಕ್ಕಳಿಗೆ ತಲುಪಬೇಕಾಗಿದೆ. ಆದರೆ ಬಾಬಾ ಕೇಳ್ತಾರೆ ಯಾವಾಗ ತಲುಪ್ತೀರಾ, ಯಾವಾಗ ಬರುತ್ತೆ? जब भी ज्ञान का कोर्स समाप्त हो, रिवाइज कोर्स चल रहा है तो सिर्फ थ्योरी में रिवाइज हो रहा है या प्रैक्टिकल में? ಯಾಕೆಂದರೆ ಜ್ಞಾನದ ಕೋರ್ಸ್ ಮುಗಿದು ಈಗ ರಿವೈಸ್ ಕೋರ್ಸ್ ನಡೀತಾ ಇರಬೇಕಾದ್ರೆ ರಿವೈಸು ಪೂರ್ಣ ಮುಗೀತಾ ಇದೆ, ಕೇವಲ ಕೇಳೋದ್ರಲ್ಲಿ ರಿವೈಸ್ ಆಗ್ತಾ ಇದೆಯೋ ಪ್ರಾಕ್ಟಿಕಲ್ ಆಗ್ತಾ ಇದೆಯೋ ಅಂತ ಬಾಬಾ ಕೇಳ್ತಾರೆ. प्रैक्टिकल में भी कोर्स पूरा होना चाहिए ना.
वह रिवाइज जब समाप्त होगा तब प्रैक्टिकल दिखाएंगे, क्या सोचा है. ಹೀಗೆ ಪ್ರಾಕ್ಟಿಕಲ್ ಕೋರ್ಸ್ ಆಗಬೇಕಲ್ಲ. ಈಗ ಸುಮ್ಮನೆ ಕೇಳ್ತಲೇ ಇರೋದು. ಈಗ ರಿವೈಸು ಕೂಡ ಸಮಾಪ್ತಿ ಆಗ್ತಾ ಇದೆ. ಹಾಗಾದರೆ ಪ್ರಾಕ್ಟಿಕಲ್ ಯಾವಾಗ ತೋರಿಸ್ತೀರಾ, ಏನು ಯೋಚನೆ ಮಾಡಿದ್ದೀರಿ ಅಂತ ಕೇಳ್ತಾರೆ. ಕ್ಯಾ ಇಸ್ಕೆ ಲಿಯೆ ಸಮಯ ಕಾ ಇಂತಜಾರ್ ಕರ್ ರಹೆ ಹೋ, ಪ್ರಾಕ್ಟಿಕಲಿ ಮಾಡಲಿಕ್ಕೆ ಸಮಯ ಕಾಯ್ತಾ ಇದ್ದೀರಾ. समय आएगा तो सभी ठीक हो जाएगा, क्या ऐसा समझते हो. यह क्लास कभी किया है. ಇಲ್ಲ ಸಮಯ ಬಂದಾಗೆಲ್ಲ ಸರಿ ಹೋಗ್ತದೆ ಅಂತ ಸಮಯ ಕಾಯ್ತಾ ಇದ್ದೀರಾ, ನೀವು ಏನಂತ ಭಾವಿಸಿದ್ದೀರಿ. ಬಾಬಾ ಹೇಳ್ತಾರೆ, ನೀವೇನು ಕ್ಲಾಸ್ ಮಾಡಿದ್ದೀರಿ. अपने पुरुषार्थ को तीव्र बनाने के लिए अपनी शक्ति अनुसार कभी प्लान्स बनाते हो या बना बनाए प्लान मिलेगा तो चलेंगे. ಹೀಗೆ ತೀವ್ರ ಪುರುಷಾರ್ಥವನ್ನು ಮಾಡಲಿಕ್ಕಾಗಿ ನೀವು ನಿಮ್ಮ ಶಕ್ತಿ ಅನುಸಾರವಾಗಿ ಪ್ಲ್ಯಾನ್ ಮಾಡ್ತಿರೋ ಅಥವಾ ಯಾರೋ ಮಾಡಿರೋ ಪ್ಲ್ಯಾನ್ ಅನುಸಾರವಾಗಿ ಮಾಡ್ತಿರ್ತಿರೋ. तो बाप दादा तो यही देखते हैं कि जो मधुबन निवासी हैं वह सभी के सामने सैंपल है. ಬಾಪ್ ದಾದಾ ಮಕ್ಕಳನ್ನು ನೋಡ್ತಾ ಇದ್ದರೆ ಮಧುಬನ್ ನಿವಾಸಿಗಳು ಬಾಬನ ಮನೆಯಲ್ಲಿರೋರು ಅಂದ್ರೇ ಎಲ್ಲರಿಗೂ ಅವರು ಸ್ಯಾಂಪಲ್ ಆಗಿರೋರು. ಸ್ಯಾಂಪಲ್ ಪಹಲೆ ತಯಾರು ಕಿಯಾ ಜಾತಾ ಹೇನಾ. ಯಾವುದೇ ಒಂದು ವಸ್ತು ಕಂಪ್ನಿಯಲ್ಲಿ ನೋಡಿ, ಅವರು ಅನೇಕ ಕಡೆಗೆ ಅದನ್ನು ಸೇಲ್ ಆಗಬೇಕು ಅಂದರೆ ಮೊದಲು ಏನು ಮಾಡ್ತಾರೆ, ಸ್ಯಾಂಪಲ್ ಮಾಡಿ ಕೊಡ್ತಾರೆ, ಸ್ಯಾಂಪಲನ್ನು ತೋರಿಸ್ತಾರೆ, ಮತ್ತೆ ಅದನ್ನು ಲಾಟ್ ಮಾಡಿ ಸೇಲ್ ಮಾಡ್ತಾರೆ. ಸ್ಯಾಂಪಲ್ ಒಪ್ಕೊಂಡ್ಬಿಟ್ರು ಅಂದರೆ ಅದೇ ಆರ್ಡರ್ ಸಿಗ್ತಿರ್ತದೆ. तो मधुबन निवासी सैंपल है, फिर सैंपल अब तैयार हुआ है. ಹೀಗೆ ಬಾಬಾ ಮಧುಬನ್ ನಿವಾಸಿಗಳು ಅಂದ್ರೇ ಸ್ಯಾಂಪಲ್ ಅಂತ. ಸ್ಯಾಂಪಲ್ ಬಾಬಾ ತಯಾರು ಮಾಡಿದ್ದಾರೆ. ಸ್ಯಾಂಪಲ್ तैयार होता है तो उसकी तरफ इशारा कर बताया जाता कि ऐसा माल तैयार हो रहा है. ಹೀಗೆ ಸ್ಯಾಂಪಲ್ ಅನ್ನು ಪಬ್ಲಿಕ್ ಮಾಡ್ತಾರೆ ಮೊದಲು ಕಂಪ್ನಿಯವರು. ಅದನ್ನೇ ಆರ್ಡರ್ ಮಾಡ್ತಾರೆ, ಯಾರಿಗಿಷ್ಟ ಆಗುತ್ತೆ ಅದನ್ನು, ಇಂಥದ್ದೇ ವಸ್ತು ನಮಗೆ ಇಷ್ಟು ಬೇಕು ಅಂತ ಆರ್ಡರ್ ನಡೀತದೆ. ಆಗ ಅವರು ಸ್ಯಾಂಪಲ್ ತೋರಿಸಿ, ಯಾರು ಇಷ್ಟಪಟ್ಟಿರ್ತಾರೆ ಸ್ಯಾಂಪಲ್ ತೋರಿಸಿ ಹೇಳ್ತಾರೆ, ನಾವು ಈ ವಸ್ತುವಿಗೆ ಆರ್ಡರ್ ಮಾಡಿದ್ದೇವೆ. ತಬಿ ಫಿರ್ ಉಸ್ಕೆ ದೇಖ್ ದೂಸರೆ ಲೋಗ್ ಸೌದಾ ಕರ್ತೆ ಹೇ. ಹೀಗೆ ಅವ್ರ ಫ್ರೆಂಡ್ಸುಗಳು ಒಬ್ರು ನೋಡೊಬ್ಬರು ಅದೇ ವ್ಯಾಪಾರವನ್ನು ಮಾಡಲಿಕ್ಕೆ ಆರಂಭಿಸ್ತಾರೆ. तो पहले सैंपल तैयार होने से बाप दादा ऐसा इशारा दे दिखावे कि ऐसा बनना है. ಹೀಗೆ ಬಾಬಾ ಹೇಳ್ತಾರೆ, ಬಾಬನ ಮಕ್ಕಳಿಗೆ ಸ್ಯಾಂಪಲ್ ಆಗಿ ಹೀಗೆ ತಯಾರಾಗಬೇಕು. ಆ ಸ್ಯಾಂಪಲಿಗೆ ಬಾಪ್ ದಾದಾ ಆಫರ್ ಮಾಡ್ತಾರೆ, ನೋಡಿ ಇವ್ರು ಹಾಗೆ ಆಗ್ರಿ, ಇವ್ರು ಹಾಗೆ ಮಾಡ್ರಿ, ಇವ್ರು ಹಾಗೆ ಮಾಡಿ ಅಂತ. ಸ್ಯಾಂಪಲ್ बनने के लिए कोई मुश्किल पुरुषार्थ नहीं, बहुत सिंपल पुरुषार्थ. ಹಾಗಾದ್ರೆ ಸ್ಯಾಂಪಲ್ ಆಗಬೇಕು ಅಂದರೆ ತುಂಬ ಕಷ್ಟಪಟ್ಟು ಮಾಡುವಂಥ ಪುರುಷಾರ್ಥ ಏನಿಲ್ಲ, ತುಂಬ ಸಿಂಪಲ್ ಇದೆ. सिंपल पुरुषार्थ एक शब्द में यही हुआ कि साथ में बाप का सिंबल सामने रखो. ಸಿಂಪಲ್ ಶಬ್ದ, ಸಿಂಪಲ್ ಪುರುಷಾರ್ಥ ಏನಂದರೆ ಸದಾ ಕಾಲ ನಮ್ಮ ಸಮ್ಮುಖದಲ್ಲಿ ಬಾಬನ ಸಿಂಬಾಲನ್ನು ಇಟ್ಕೋಬೇಕು. एक शब्द का पुरुषार्थ तो बहुत ईजी हुआ ना. अगर सदा सिंबल सामने हो तो पुरुषार्थ में सिंपल हो जाए. ಹೀಗೆ ಬ್ರಹ್ಮ ಬಾಬಾ ಈಗ ಸ್ಯಾಂಪಲ್ ಆಗಿ ನಮ್ಮ ಮುಂದೆ ಇದ್ದಾರೆ. ಆ ಚಿತ್ರವನ್ನು, ಆ ಸಿಂಬಾಲನ್ನು ನಮ್ಮ ಮುಂದೆ ಇಟ್ಕೋಬೇಕು. ಬಾಪ್ ದಾದನ ಸಿಂಬಾಲನ್ನು ಇಟ್ಕೋಬೇಕು. ತುಂಬ ಈಸಿ. ಯಾಕೆಂದರೆ ಬ್ರಹ್ಮ ಬಾಬಾ ಏನು ಮಾಡಿದರು, ಒಂದು ಪಾಠ ಪಕ್ಕ ಮಾಡಿಕೊಂಡ್ರು. ಎಲ್ಲ ಬಾಬಾ ಬಾಬಾ ಬಾಬಾ, ಕೇಳೋದು ಬಾಬನಿಗೆ, ಹೇಳೋದು ಬಾಬನಿಗೆ, ಮಾಡೋದು ಬಾಬಾ ಹೇಳಿದಂತೆಯೇ. ಈಗೆಲ್ಲ ಏಕ್ ಬಾಪ್ ದುಸ್ರಾನ ಕೊಯ್, ತುಂಬ ಈಸಿ. ಅವರು ಮಾಡಿದವರು, ಹಾಗಾಗಿ ಅವರ ಸಿಂಬಾಲನ್ನು ನಮ್ಮ ಮುಂದೆ ಇಟ್ಕೊಳ್ಳಿ. ತುಂಬ ಸಿಂಪಲ್ ಇದೆ ಪುರುಷಾರ್ಥ. तो पुरुषार्थ सिंपल होने से सैंपल बन जाएंगे. ಈ ರೀತಿಯಾಗಿ ಬಾಬನ ಸಿಂಬಾಲ್ ಮುಂದಿಟ್ಕೊಂಡು ಬಾಬಾ ಮಾಡಿದ ಹಾಗೆ ನೀವು ಮಾಡೋದರಿಂದ ನಿಮ್ಮ ಪುರುಷಾರ್ಥ ಸಿಂಪಲ್ ಆಗುತ್ತೆ, ನೀವು ಸ್ಯಾಂಪಲ್ ಆಗ್ತೀರಿ. तो मधुबन निवासी को कितने इंजन लगे हुए हैं. ಬಾಬಾ ಕೇಳ್ತಾರೆ, ಮಧುಬನ್ ನಿವಾಸಿಗಳಿಗೆ ಎಷ್ಟು ಇಂಜನ್ಗಳು ಹಚ್ಚಲಾಗಿದೆ ಅಂತ ಕೇಳ್ತಾರೆ. ಯಾರು ಅಲ್ಲಿ ಕೂತವ್ರು ಹೇಳಿದ್ರು 4 ಇಂಜನ್ ಇದೆ. फिर से सेकंड में पहुंचना चाहिए. सभी से सहज पुरुषार्थ का लाभ का गोल्डन चांस मधुबन निवासियों को मिला हुआ है. ಹೀಗೆ ಗೋಲ್ಡನ್ ಚಾನ್ಸ್ ಮಕ್ಕಳಿಗೆ, ಮಧುಬನ್ ನಿವಾಸಿಗಳಿಗೆ ಸಿಕ್ಕಿದೆ. 4 ಇಂಜನ್ ನಿಮಗೆ ಸಿಕ್ಕಿದೆ ಅಂದರೆ ಎಷ್ಟು ಫಾಸ್ಟಾಗಿ ನೀವು ಪರಂಧಾಮ ತಲುಪಬೇಕಾಗಿದೆ.
यह भी मानते हो, मानने में जानने में भी होशियार हो और बोलने में तो हो ही होशियार. ಇದಂತೂ ನೀವು ಒಪ್ಕೊಳ್ತಿರ್ತಾ ನಿಮಗೆ ಡಬಲ್ ಇಂಜನ್ಗಳು ಸಿಕ್ಕಿದಾವೆ. ಇದರಲ್ಲಿ ತುಂಬ ಹೋಶಿಯಾರಿದ್ದೀರಿ, ಮಾತಾಡೋದ್ರಲ್ಲಿ ಹೋಶಿಯಾರಿದ್ದೀರಿ. ಬಾಕಿ ಮಾನ್ಯ ಯೋಗ್ಯ ಬನ್ನೆ ಮೇ ದೇರಿ ಕ್ಯೂ. ಹೀಗೆ ನಮಗೆ ಇಂಜನ್ ಸಿಕ್ಕಿದಾವೆ, ವ್ಯವಸ್ಥೆ ಬಾಬಾ ಎಲ್ಲ ಇಟ್ಟಿದ್ದಾರೆ. ಇದನ್ನೆಲ್ಲ ಒಪ್ಕೊಳ್ತೀರಿ ಅಂದರೆ ಮತ್ತೆ ಮಹಾನ್ ಯೋಗ್ಯರು ಕೂಡ ಆಗಬೇಕು ತಾನು. ಇದರಲ್ಲಿ ಯಾಕೆ ಲೇಟ್ ಆಗ್ತಾ ಇದೆ? जितना माननीय योग्य बनेंगे उतना ही वहाँ पूजनीय ಯೋಗ್ಯ ಬನೆಂಗೆ. ಹೀಗೆ ಎಷ್ಟೆಷ್ಟು ಮಕ್ಕಳು ಬಾಬಾ ಹೇಳ್ತಿದ್ದಾರೆ ಗೌರವಾನ್ವಿತವಾಗಿ ಯೋಗ್ಯತೆಯನ್ನು ಪಡಿತೀರಿ, ಅಷ್ಟು ಭವಿಷ್ಯದಲ್ಲಿ पूजनीयರು ಕೂಡ ಯೋಗ್ಯ ಆಗುತ್ತೀರಿ. यहाँ आपके कर्म को देखने वाले अगर श्रेष्ठ नहीं मानते तो पूजने वाले भी श्रेष्ठ मानकर पुजारी कैसे मानेंगे. ಹೀಗೆ ಇಲ್ಲಿ ನಾವು ನಮ್ಮನ್ನು ಮಹಾತ್ಮ ಅಂತ ತಿಳ್ಕೊಂಡು ಪ್ರತಿ ಕರ್ಮ ಮಾಡ್ತಾ ಇಲ್ಲ, ನಾವು ಶ್ರೇಷ್ಠಾತ್ಮ ಅಂತ ತಿಳಿದು ಶ್ರೇಷ್ಠ ಕರ್ಮ ಮಾಡ್ತಿಲ್ಲ ಅಂದರೆ ಭವಿಷ್ಯದಲ್ಲಿ ಬಾಬಾ ಹೇಳ್ತಾರೆ ಅದೇ ರೀತಿ ಶ್ರೇಷ್ಠ ಪೂಜೆ ಮಹಾನ್ ಪೂಜೆ ಎಲ್ಲಿ ನಡೀತದೆ? ಯಾಕೆಂದರೆ ನಾವೇ ನಮ್ಮ ಬಗ್ಗೆ ಇಲ್ಲಿ ಆ ರೀತಿ ಭಾವಿಸಿಲ್ಲ. ಜಿತನಾ ಮಾನನೀಯ ಉತನಾ ಪೂಜನೀಯ ಕಾ ಹಿಸಾಬ್ ಹೈ. ಯಾರು ತಮ್ಮನ್ನು ತಾವು ಇಲ್ಲಿ ಪೂಜ್ಯರು, ಶ್ರೇಷ್ಠರು, ಮಹಾನರು ಅಂತ ಭಾವಿಸ್ಕೊಂಡು ಆ ಕರ್ಮ ಮಾಡ್ತಾರೆ ಅದರಂತೆ ಪೂಜ್ಯನೀಯರಾಗ್ತಾರೆ. ಈ ಪ್ರಕಾರದ ಲೆಕ್ಕಾಚಾರವೇ ಇದೆ. जो पूजनीय बनेंगे उनको देख हर्षित होते हैं. अब बनना है या सिर्फ देखकर हर्षित होना है. ಹೀಗೆ ಯಾರು ಪೂಜ್ಯನೀಯರಾಗ್ತಾರೆ ಅವರನ್ನು ನೋಡಿ ಮಕ್ಕಳಿಗೆ ಹರ್ಷಿತ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಈಗ ಕೇವಲ ನಿಮ್ಮನ್ನು ನೋಡಿ ಅನೇಕರ ಹರ್ಷಿತ ಪಡಬೇಕಾಗಿದೆ. जितना सजा युक्त हो उतना ही राजयुक्त बने, साज बजाने में होशियार होना. ಹೀಗೆ ಬಾಬಾ ಹೇಳ್ತಾರೆ ಮಕ್ಕಳು ಎಷ್ಟೊಂದು ರಹಸ್ಯಯುಕ್ತರಾಗಿರ್ತಾರೆ ಅಂದರೆ ಬಾಬಾ ಹೇಳ್ತಾರೆ ಜ್ಞಾನ ಶೃಂಗಾರ ನೀವು ಮಾಡ್ಕೋತೀರಿ, ಧಾರಣೆ ಮಾಡ್ತೀರಿ, ಅಷ್ಟು ನೀವು ರಹಸ್ಯಯುಕ್ತರಾಗ್ತೀರಿ. ಅಂದರೆ ಯಾವುದೇ ಒಂದು ವಾದ್ಯವನ್ನು ಬಾರಿಸ್ಲಿಕ್ಕೆ ಬರ್ತದೆ ಅಂದರೆ ಸುಲಭವಾಗಿ ಬಂದುಬಿಡ್ತದ, ಪ್ರಾಕ್ಟೀಸ್ ಬೇಕು ತಾನೆ. ಹೇಗೆ ಅದರಲ್ಲಿ ಹೋಶಿಯಾರಿರ್ತಾರೆ. तो साज सुनने में इच्छुक भी कितने होंगे, इसमें तो पास होना. ಹೀಗೆ ಹಾಡನ್ನು ಕೇಳೋದ್ರಲ್ಲಿ, ಸಂಗೀತ ಕೇಳೋದ್ರಲ್ಲಿ, ಏನೋ ವಾದ್ಯಗಳನ್ನು ಬಾರಿಸೋದ್ರಲ್ಲಿ ಅವರು ಕಲಿತು ಪ್ರವೀಣರಾಗಿ ಪ್ರೋಗ್ರಾಮ್ ಕೊಡ್ತಾರೆ. ಕೂತ್ಕೊಂಡು ಕೇಳೋರು ಆರಾಮಾಗಿ ಕೇಳ್ತಾ ಆನಂದಿಸ್ತಿರ್ತಾರೆ ಅಲ್ವಾ. ಈ ಮಾಡೋರು, ಪ್ರೋಗ್ರಾಮ್ ಕೊಡೋರ್ಗೂ ಕೇಳೋರ್ಗೂ ಡಿಫ್ರೆನ್ಸ್ ಇದೆ ಅಲ್ಲ. ಹಾಗೆಯೇ ಬಾಬಾನು ಮಕ್ಕಳಿಗೆ ಸ್ಯಾಂಪಲ್ ಇಟ್ಟಿದ್ದಾರೆ, ಕಲಿಸ್ತಾ ಇದ್ದಾರೆ. ಆದರೆ ಮಕ್ಕಳು ಇದರಲ್ಲಿ ಕೇಳೋದ್ರಲ್ಲಿ ಪಾಸ್ ಇದ್ದೀರಿ. जितना साजयुक्त उतना राजयुक्त बनो. राजयुक्त जो होता है उनके हर कदम में राज भरा हुआ होता है. ಹೀಗೆ ಎಷ್ಟೆಷ್ಟು ಮಕ್ಕಳು ಬಾಬಾ ಹೇಳ್ತಾರೆ ಜ್ಞಾನಯುಕ್ತರಾಗಿ ರಹಸ್ಯಯುಕ್ತರಾಗ್ತೀರಿ. ಹೀಗೆ ರಹಸ್ಯಯುಕ್ತರಾದ ಹಾಗೆ ನಿಮ್ಮ ಪ್ರತಿ ಹೆಜ್ಜೆಯಲ್ಲಿ ರಹಸ್ಯ ತುಂಬಿರ್ತದೆ. ऐसे राजयुक्त साजयुक्त दोनों का बैलेंस ठीक रखना है. ಹೀಗೆ ಮಕ್ಕಳು ರಹಸ್ಯಯುಕ್ತರು ಮತ್ತು ಸಾಜಯುಕ್ತ ಅಂದರೆ ಸಂಪೂರ್ಣ ಜ್ಞಾನ ಬ್ಯಾಲೆನ್ಸ್ನಲ್ಲಿ ಇಟ್ಕೋಬೇಕು. ಮಧುಬನ್ ನಿವಾಸಿ ಮೋಸ್ಟ್ ಲಕ್ಕಿ ಸ್ಟಾರ್ಸ್ ಹೇ. ಬಾಬಾ ಇವತ್ತು ತುಂಬ ಮಕ್ಕಳನ್ನು ಹೊಗಳುತ್ತಿದ್ದಾರೆ. ಮಧುಬನ್ ನಿವಾಸಿಗಳಂದ್ರೇ ಮೋಸ್ಟ್ ಲಕ್ಕಿ ಸ್ಟಾರ್ಸ್ ಆಗಿದ್ದೀರಿ. ಜಿತನಾ ಲಕ್ಕಿ ಹೋ ಉತನಾ ಸರ್ವಕ್ಕೆ ಲವ್ಲಿ ಬಿ ಹೋ. ಸಿರ್ಫ್ ಲಕ್ ಮೇ ಖುಷ್ ನಾ ಹೋನಾ ಹೇ. ನೀವೆಷ್ಟು ಲಕ್ಕಿ ಇದ್ದೀರಿ ಅಷ್ಟು ಬಾಬಾ ಹೇಳ್ತಾರೆ ನೀವು ಲವ್ಲಿ ಕೂಡ ಆಗಿದ್ದೀರಿ. ಸಿರ್ಫ್ ಲಕ್ಕಿ ಇದ್ದೇನೆಂಬ ಖುಷಿ ಪಡಬೇಡಿ ಅಂತ ಹೇಳ್ತಾರೆ. ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳು ಎಷ್ಟೆಷ್ಟು ಮಧುಬನ್ ನಿವಾಸಿಗಳಂದರೆ ಮೋಸ್ಟ್ ಲಕ್ಕಿಯೆಸ್ಟ್ ಸ್ಟಾರ್ಸ್ ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ ಜಿತನಾ ಲಕ್ಕಿ ಹೋ ಉತನಾ ಸರ್ವಕ್ಕೆ ಲವ್ಲಿ ಬಿ ಬನೋ, ಸಿರ್ಫ್ ಲಕ್ ಮೇ ಖುಷ್ ನಾ ಹೋ. ಮಕ್ಕಳು ಲಕ್ಕಿ ಇದ್ದೇನಂತ ಕೇವಲ ಅಷ್ಟೇ ಖುಷಿ ಪಡೋದಲ್ಲ, ಮಕ್ಕಳು ಲವ್ಲಿನೂ ಆಗಿರಬೇಕು. ಲಕ್ಕಿ ಕಿ ಪರಕ್ ಲವ್ಲಿ ಸೆ ಹೋತಿ ಹೇ. ನೀವು ಲಕ್ಕಿ ಇದ್ದೀರಂದರೆ ಬಾಬಾ ಹೇಳ್ತಾರೆ ಅದು ಲವ್ಲಿ ಅಂದರೆ ಸ್ನೇಹದಿಂದ ವ್ಯಕ್ತ ಆಗ್ತದೆ. जो लक्की होगा वह सर्व का लवली जरूर होगा. अभी देखते और चलते सर्व को स्नेह देने व करने का कार्य करना है. ಹೀಗೆ ಯಾರು ಲಕ್ಕಿ ಆಗಿರ್ತಾರೆ ಅವ್ರು ಸರ್ವರಿಗೆ ಲವ್ಲಿ ಆಗಿರ್ತಾರೆ. ಅರ್ಥಾತ್ ಬಾಬಾ ಹೇಳ್ತಾರೆ ಅವ್ರು ಯಾರನ್ನೇ ನೋಡ್ತಾ ಇರಲಿ, ಯಾರ ಜೊತೆಗೇ ನಡೀತಾ ಇರಲಿ, ಅವ್ರು ಸರ್ವರಿಗೂ ಸ್ನೇಹವನ್ನು ಕೊಡ್ತಾ ಇರ್ತಾರೆ.
ಸ್ನೇಹಪೂರ್ವಕವಾಗಿ ಕಾರ್ಯ ಮಾಡ್ತಿರ್ತಾರೆ. ಜ್ಞಾನ ದೇನಾ और लेना यह स्टेज तो पास की अभी स्ನೇಹ की लेन देन करो. ಬಾಬಾ ಹೇಳ್ತಾರೆ ಇದುವರೆಗೆ ಜ್ಞಾನ ಕೊಟ್ರಿ, ಜ್ಞಾನ ತಗೊಂಡ್ರಿ, ಆದರೆ ಈಗ ಮುಖ್ಯವಾಗಿ ಏನು ಮಾಡಬೇಕಾಗಿದೆ, ಮಕ್ಕಳು ಸ್ನೇಹ ಕೊಡಬೇಕು ಅಂತ ಹೇಳ್ತಾರೆ. जो भी सामने आए संबंध में आए तो ಸ್ನೇಹ ದೇನಾ और लेना है. ಯಾರೇ ನಿಮ್ಮ ಸಂಬಂಧದಲ್ಲಿ ನಿಮ್ಮ ಎದುರುಗಡೆ ಬಂದಾಗ ಬಾಬಾ ಹೇಳ್ತಾರೆ ನಾವು ಅವರಿಗೆ ಸ್ನೇಹವನ್ನು ಕೊಡಬೇಕು. ಇಸ್ಕೋ ಕಹಾ ಜಾತ ಸರ್ವಕ್ಕೆ ಸ್ನೇಹಿ ಲವ್ಲಿ. ಇವರಿಗೆ ಏನು ಹೇಳಲಾಗುತ್ತೆ, ಸರ್ವರ ಸ್ನೇಹಿ ಮತ್ತು ಲವ್ಲಿ. ಜ್ಞಾನ का दान ब्राह्मण को तो नहीं करना है वह तो ಅಜ್ಞಾನಿಯೋ ಕೋ ಕರೆಂಗೆ. ಹೇಗೆ ಜ್ಞಾನದಾನ ಬ್ರಾಹ್ಮಣರಿಗಂತೂ ಮಾಡೋದಿಲ್ಲ, ಯಾಕೆ ಹೊರಗಿನವರಿಗೆ ಅಜ್ಞಾನಿಗಳಿಗೆ ಮಾಡ್ತೇವೆ. ಬ್ರಾಹ್ಮಣ ಪರಿವಾರನೇ ಫಿರಿಸ್ ದಾನಕ್ಕೆ ಮಹಾದಾನಿ ಬನೆ. ಹಾಗಾದರೆ ಬ್ರಾಹ್ಮಣ ಪರಿವಾರದಲ್ಲಿ ಏನು ಮಾಡಬೇಕು ನಾವು, ಬಾಬಾ ಹೇಳ್ತಿದ್ದಾರೆ ಸ್ನೇಹ ದಾನ ಕೊಡುತ್ತಾ ಮಹಾದಾನಿಯಾಗಿ. जैसे गायन है ना, दे दान तो छुटे करण जो भी कमजोरियां रही हुई है वह सभी प्रकार के ग्रहण इस महादान से छूट जाएंगे समझा. ಯಾಕೆಂದರೆ ಹೀಗೂ ಮಹಿಮೆ ಇದೆ ತಾನೆ, ಗ್ರಹಣ ದೋಷ ಪರಿಹಾರಕ್ಕೆ ದಾನ ಕೊಡಬೇಕು ಅಂತ. ದಾನ ಕೊಟ್ಟರೆ ಗ್ರಹಣ ದೋಷ ಪರಿಹಾರ ಆಗುತ್ತೆ. ಹಾಗೆ ಬಾಬಾ ಹೇಳ್ತಾರೆ ಎಲ್ಲ ಪ್ರಕಾರದ ದುರ್ಬಲತೆಗಳಿಂದ ಸಮಾಪ್ತಿ ಆಗಬೇಕು. ಈ ಗ್ರಹಣ ಬಿಡಿಸ್ಕೋಬೇಕಂದ್ರೆ ಮಕ್ಕಳು ಸ್ನೇಹ ದಾನ ಕೊಡಬೇಕು. अर्थ आयता ಅಂತ ಕೇಳ್ತಾರೆ. अभी देखेंगे इस दान में कौन कौन महादानी बनते. स्नेह सिर्फ वाणी का नहीं होता है लेकिन संकल्प में भी किसी के प्रति स्नेह के सिवाय और कोई उत्पत्ति ना हो. ಯಾರ್ಯಾರು ಈ ಪ್ರಕಾರದ ಮಹಾದಾನಿ ಆಗ್ತೀರಿ ಅಂತ ನೋಡ್ತೇನೆ. ಕೇವಲ ಮಾತಿನಿಂದ ಮಾತ್ರ ಅಲ್ಲ, ಸಂಕಲ್ಪ ಪ್ರತಿಯಾಗಿ ಸಂಕಲ್ಪದಲ್ಲಿ ಕೂಡ ಯಾರದೇ ಪ್ರತಿ ಬಾಬಾ ಹೇಳ್ತಿದ್ದಾರೆ ವ್ಯರ್ಥ ವಿಚಾರ ಸಂಕಲ್ಪ ಮಕ್ಕಳಿಗಿರಲ್ಲ. जब सभी के प्रति स्नेह होता है तो स्नेह का ರೆಸ್ಪಾನ್ಸ್ ಸಹಯೋಗ ಹೋತಾ ಹೈ. ಹೀಗೆ ಎಲ್ಲರ ಪ್ರತಿ ಸ್ನೇಹ ಇದೆ ಅಂದರೆ ಅದರ ಪ್ರತಿಯಾಗಿ ಎಲ್ಲರಿಗೂ ರೆಸ್ಪಾನ್ಸ್ ಏನು ಸಿಗ್ತದೆ, ಸಹಯೋಗ ಸಿಗ್ತದೆ. ಅವ್ರ ಸಹಯೋಗಕ್ಕೆ ರಿಸಲ್ಟ್ ಸಫಲತಾ ಹೋತೆ. ಹೀಗೆ ಮಕ್ಕಳು ಸಹಯೋಗಿ ಆಗಿದ್ದಾರೆ ಅಂದರೆ ಅದರ ರಿಸಲ್ಟ್ ಏನು ಸಿಗ್ತದಲ್ಲಿ, ಸಫಲತೆ. ಮೊದಲು ಸ್ನೇಹಿಯಾಗಿರೋ ರೆಸ್ಪಾನ್ಸ್ ಸಹಯೋಗ ಸಿಗ್ತದೆ, ಸಹಯೋಗ ಸಿಗ್ತಾ ಇದೆ ಅಂದರೆ ಸಫಲತೆ ಪಡಿತಾರೆ. जहाँ सर्व का सहयोग होगा वहाँ सफलता सहज होगी तो सभी सफलता मूर्त बन जाएंगे. ಎಲ್ಲಿ ಸರ್ವರ ಸಹಯೋಗ ಇದೆ ಅಲ್ಲಿ ಬಾಬಾ ಹೇಳ್ತಾರೆ ಸಫಲತೆ ಸಹಜವಾಗಿ ದೊರೆಯುತ್ತದೆ. ಹೀಗೆ ಎಲ್ಲರೂ ಸಫಲತಾ ಮೂರ್ತಿಗಳಾಗಿರಿ. अब यहाँ ರಿಸಲ್ಟ್ ದೇಖೆಂಗೆ. ಹೀಗೆ ನಾವೆಲ್ಲರಿಗೆ ಏನಾಗಬೇಕು, ಸಫಲತಾ ಮೂರ್ತಿಗಳಾಗಬೇಕಾಗಿದೆ. ಬಾಬಾ ಈ ರಿಸಲ್ಟನ್ನು ನೋಡಲಿಕ್ಕೆ ಬಯಸ್ತಾರೆ. ಅಚ್ಚಾ, ಓಂ ಶಾಂತಿ. ಹೀಗೆ ಬಾಬಾ ಈ ಮುರುಳಿಯಲ್ಲಿ ಮುಖ್ಯವಾಗಿ ಏನು ಹೇಳ್ತಾ ಇದ್ದಾರೆ, ನಾವು ಮಹಾನ್ ಆತ್ಮ ಅಂದರೆ ಮಹಾನ್ ಆತ್ಮಗಳ ಪ್ರತಿ ಸಂಕಲ್ಪ ಕರ್ಮ ಮಹಾನ್ ಆಗಿರುತ್ತೆ. ಪ್ರತಿ ಸಂಕಲ್ಪ ಸಾಧಾರಣ ವ್ಯರ್ಥವಾಗಿರೋದಿಲ್ಲ, ಕರ್ಮನೂ ಸಾಧಾರಣ ವ್ಯರ್ಥವಾಗಿರೋದಿಲ್ಲ. ಹೀಗಿದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ಕರ್ಮೇಂದ್ರಿಯಗಳ ಮೂಲಕ ಯಾವುದೇ ರೂಪದ ವ್ಯರ್ಥ ಕರ್ಮ, ಅರ್ಥ ಇಲ್ಲದ ಕರ್ಮ, ಹೀಗೆ ಸಮಯ ವ್ಯರ್ಥವಾಗಿ ಕಳೀತಾ ಇಲ್ಲ ತಾನೆ. ನಾನು ಮಹಾನ್ ಆತ್ಮ ಅಂದರೆ ನನ್ನ ಪ್ರತಿ ಕರ್ಮ ಚರಿತ್ರೆ ರೂಪದಲ್ಲಿ ಮಹಿಮೆ ಮಾಡಲ್ಪಡುವಂತಹ ಕರ್ಮ ಆಗಿದೆಯಾ. ಹೀಗೆ ಬಾಬಾ ಮಕ್ಕಳಿಗೆ ಜಡಚಿತ್ರವನ್ನು ಸಮ್ಮುಖದಲ್ಲಿ ಇಟ್ಕೊಂಡು ನೋಡಿ, ಆ ದೇವರ ಮುಂದೆ ಹೋದಾಗ ಭಕ್ತರು ತಮ್ಮನ್ನು ಪಾಪಿ ನೀಚರಂತ ಒಪ್ಕೊಂಡ್ಬಿಡ್ತಾರೆ. ಅವರ ಪಾಪ ನೀಚತನ ಅವರಿಗೆ ಸಾಕ್ಷಾತ್ಕಾರ ಆಗಿಬಿಡುತ್ತೆ. ಅಲ್ಲಿ ದೇವಿ ಅಥವಾ ದೇವರೇನು ಹೇಳಲ್ಲ ನೀನು ಪಾಪಿ ನೀಚಿ ಇದ್ದೀಯಾ ಅಂತ. ಹಾಗೇನೆ ಮಕ್ಕಳ ಸಮ್ಮುಖದಲ್ಲಿ ಅನ್ಯ ಆತ್ಮಗಳು ಬಂದಾಗ ಇವರೆಷ್ಟು ಮಹಾನ್ ಇದ್ದಾರೆ, ಇವರೆಷ್ಟು ಚೆನ್ನಾಗಿದ್ದಾರೆ, ನಾನು ಹೇಗಿದ್ದೇನೆ ಅನ್ನೋದು ಅವರ ಅಲ್ಪತನದ ಸಾಕ್ಷಾತ್ಕಾರ ಅವರಿಗೆ ಆಗಬೇಕು. ಆ ರೀತಿ ನೀವು ಮಹಾನ್ ಆತ್ಮ ಆಗಿದ್ದೀರಾ. ಹೀಗೆ ನಾವೇನಾಗಬೇಕಾಗಿದೆ, ಈಗ ಸ್ಯಾಂಪಲ್ ಆಗಬೇಕಾಗಿದೆ. ಎಲ್ಲರ ಮುಂದೆ ಸ್ಯಾಂಪಲ್ ಆಗಬೇಕಾದ್ರೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಬಾಬನ ಸಿಂಬಾಲನ್ನು, ಯಾರು ಸ್ಯಾಂಪಲ್ ಬಾಬಾ ನಮ್ಮ ಮುಂದೆ ಇದ್ದಾರೆ ಆ ಸಿಂಬಾಲ್ ನಾವು ಸದಾಕಾಲ ನಮ್ಮ ಮುಂದೆ ಇಟ್ಕೊಂಡಿರಬೇಕು ಅಂತ ಹೇಳ್ತಾರೆ. ಅಚ್ಚಾ, ಹೀಗೆ ನಾವು ಆತ್ಮ ಹೆಸರೇನಿದೆ ಮಹಾನಾತ್ಮ, ಅದರಂತೆ ನಮ್ಮ ಕರ್ಮ ನಮ್ಮ ಕಾರ್ಯ ಇರಬೇಕು ಅಂತ ಬಾಬಾ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ. ನಾನಾತ್ಮ
ಮಸ್ತಕ ಸಿಂಹಾಸನದಲ್ಲಿರುವ ಮಹಾನ್ ಆತ್ಮ ನಾನು. ಪೂಜ್ಯ ದೇವಾತ್ಮ ನಾನು. ಸಾಕ್ಷಾತ್ಕಾರ ಮೂರ್ತಿ ನಾನು. ಓಂ ಶಾಂತಿ. ಓಂ ಶಾಂತಿ.